ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತು ನಾನು ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ಹಾಜರಾಗ್ತಾ ಇದ್ದೇನೆ. ಅದೇನಂದ್ರೆ ಅಪಾರ್ ಐಡಿ. ಈ ಅಪಾರ್ ಐಡಿ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಶಿಕ್ಷಕರಿಗೂ ಕೂಡ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇನ್ನೂ ಮಾಹಿತಿ ಇಲ್ಲ ವೀಕ್ಷಕರೇ. ಸ್ಕೂಲ್ನಲ್ಲಿ ಮೇಸ್ಟ್ರು ಹೇಳ್ತಾರೆ ಅಪರ್ ಐಡಿ ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡು ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಈ ಅಪಾರ್ ಐಡಿ ಅನ್ನೋದು ಎಕ್ಸಾಕ್ಟ್ಲಿ ಏನಿದೆ, ಈ ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಅಂದ್ರೆ ಏನು, ಇದರ ಪ್ರಯೋಜನವೇನು, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಎ ಟು ಝೆಡ್ ಪಿನ್ ಟು ಪಿನ್ ಮಾಹಿತಿ ನಾನು ನಿಮ್ಗೆ ನೀಡ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡ್ಲೇಬೇಕಾದಂತಹ ವಿಡಿಯೋ ಆಗಿರುತ್ತೆ. ಅಷ್ಟೇ ಅಲ್ಲ, ಈವನ್ ಶಿಕ್ಷಕರು ಕೂಡ ಈ ವಿಡಿಯೋ ನೋಡ್ಬೇಕಾಗತ್ತೆ. ಈ ಅಪಾರ್ ಐಡಿ ಇಂದ ಆಗುವ ಪ್ರಯೋಜನವೇನು, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಈ ಅಪಾರ್ ಐಡಿ ಅನ್ನೋದು ಏನು ಎಕ್ಸಾಕ್ಟ್ಲಿ ಅನ್ನೋದು ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾದ ವಿವರಣೆಯೊಂದಿಗೆ ಮಾಹಿತಿ ನೀಡ್ತಾ ಇದ್ದೇನೆ ವೀಕ್ಷಕರೇ. ಅಪಾರ್ ಐಡಿ ಕಾರ್ಡ್, ರಿಜಿಸ್ಟ್ರೇಷನ್, ಕನ್ಸೆಂಟ್ ಫಾರ್ಮ್, ಡೌನ್ಲೋಡ್, ಹೀಗೆ ಎಲ್ಲ ಮಾಹಿತಿಗಳು ಅಪಾರ್ ಐಡಿ ಕುರಿತಾದ ಸಂಪೂರ್ಣ ವಿವರಣೆಗಳು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ. ಹಾಗಾದ್ರೆ ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಟಕ್ಕನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಟಣ್ ಅಂತ ಬಾರಿಸ್ಬಿಡಿ ವೀಕ್ಷಕರೇ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಪ್ರತಿ ಒಂದು ಹೊಸ ಅಪ್ಡೇಟ್ಗಳು, ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ತಟ್ಟನೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೋಬಹುದು ಅಂತ ಹೇಳ್ತಾ, ಇವತ್ತಿನ ವಿಶೇಷ ಟಾಪಿಕ್ ಅಪಾರ್ ಐಡಿ. ಇದರ ಸಂಪೂರ್ಣವಾದ ಮಾಹಿತಿ ವಿಡಿಯೋ ನೋಡಿದ ನಂತರ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಾದ್ರೆ ಮಾಹಿತಿ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣವಾಗಿ ಮೊದಲನೆಯಿಂದ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪೂರ್ಣ ವಿಡಿಯೋ ನೋಡುವ ಜವಾಬ್ದಾರಿ ನಿಮ್ದಾಗಿರುತ್ತೆ. ಈ ತರ ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿರುತ್ತೆ ವೀಕ್ಷಕರೇ. ಇಷ್ಟು ಹೇಳ್ತಾ, ಅಪಾರ್ ಐಡಿ ಕಾರ್ಡ್, ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕಾರ್ಡ್, ಇದರ ಕುರಿತಾಗಿ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಟಾಪಿಕ್ ಅಪಾರ್ ಐಡಿ ಕುರಿತಾಗಿ ನಾನು ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಕಾರ್ಡ್ ಏನಿದು, ಇದರ ಪ್ರಯೋಜನವೇನು ಮತ್ತು ಇದನ್ನು ಹೇಗೆ ಡೌನ್ಲೋಡ್ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಶಿಕ್ಷಣ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಅಪಾರ್ ಐಡಿ ಕಾರ್ಡ್ ಅನ್ನು ಆರಂಭ ಮಾಡಿದೆ ವೀಕ್ಷಕರೇ. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಪ್ರಕಾರ ಭಾರತದಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಅನನ್ಯ ಐಡಿ ಸಂಖ್ಯೆಗಳನ್ನು ರಚಿಸಲು ಪ್ರಾರಂಭಿಸಿದೆ. ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕಾರ್ಡ್, ಇದು ಒಂದು ದೇಶ ಒಂದು ವಿದ್ಯಾರ್ಥಿ ಐಡಿ ಕಾರ್ಡ್ ಎಂದು ಕರೆಯಲ್ಪಡುವ ಅಪಾರ್ ಐಡಿಯು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ. ವಿದ್ಯಾರ್ಥಿಗಳ ಸಂಪೂರ್ಣ ಶೈಕ್ಷಣಿಕ ಡೇಟಾ, ಪ್ರತಿಫಲಗಳು, ಪದವಿಗಳು, ವಿದ್ಯಾರ್ಥಿ ವೇತನಗಳು ಮತ್ತು ಇತರ ಕ್ರೆಡಿಟ್ಗಳನ್ನು ಡಿಜಿಟಲ್ ಆಗಿ ಅಪಾರ್ ಐಡಿಗೆ ವರ್ಗಾಯಿಸಲಾಗುತ್ತದೆ. ಹಾಗಾದ್ರೆ ಈ ಅಪಾರ್ ಐಡಿಯ ನಮೂನೆ ಏನಿದೆ ಅಂತ ನೋಡೋದಾದ್ರೆ, ಅಪಾರ್ ಐಡಿಯು ಪೂರ್ಣ ರೂಪ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಆಗಿದೆ. ಇದು ಸ್ವಯಂಚಾಲಿತ ಶಾಶ್ವತ ಅಂದ್ರೆ ನಿಮ್ಮ ಒಂದು ಪರ್ಮನೆಂಟ್ ಐಡಿ ಆಗಿರುತ್ತೆ, ನೋಂದಣಿ ಸಂಖ್ಯೆ ಆಗಿರುತ್ತೆ. ಅಪಾರ್ ಐಡಿ ಕಾರ್ಡ್ಗಳನ್ನು ನೀಡಲು ಭಾರತ ಸರ್ಕಾರವು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್, ABC ಅಂತ ಹೇಳ್ತೀವಿ ನಾವು, ABC ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ABC ಬ್ಯಾಂಕ್ ಅಂತ ಹೇಳ್ತೀವಿ ವೀಕ್ಷಕರೇ, ಇದನ್ನು ಮೂಲಕ ಪ್ರಾರಂಭಿಸಿದೆ. ಈ ಕಾರ್ಡ್ ಶಿಕ್ಷಣ ಪರಿಸರ ವ್ಯವಸ್ಥೆಯ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಎಜುಲಾಕರ್ ಎಂದು ಉಲ್ಲೇಖಿಸಲಾಗುತ್ತದೆ. ಇವೆಲ್ಲ ಮಾಹಿತಿ ನಿಮ್ಮ ಡಿಜಿಲಾಕರ್ ನಲ್ಲಿ ಕೂಡ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಅಂದ್ರೇನು? ಮೋಸ್ಟ್ಲಿ ಎಲ್ಲರಿಗೂ ಅಪಾರ್ ಐಡಿ ಕಾರ್ಡ್ ಅನ್ನೋದು ಮಾತ್ರ ಗೊತ್ತಾದ್ರೆ ಈ ಅಪಾರ್ ಐಡಿ ಕಾರ್ಡ್ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ. ಈಗ ನೋಡಿ ವೀಕ್ಷಕರೇ, ಅಪಾರ್ ಐಡಿ ಅನ್ನು ಶಿಕ್ಷಣ ಸಚಿವಾಲಯವು ಪ್ರಾರಂಭಿಸಿದೆ. ಹೌದು ವೀಕ್ಷಕರೇ, ಈ ಅಪಾರ್ ಐಡಿ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿದೆ. ಇದು ಭಾರತದಾದ್ಯಂತ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಅಥವಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಐಡಿ ಕಾರ್ಡ್ ಆಗಿದೆ. ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಲಗಳು, ಪದವಿಗಳು ಮತ್ತು ಇತರ ಮಾಹಿತಿಯನ್ನು ಆನ್ಲೈನ್ ನಲ್ಲಿ ಸಂಗ್ರಹಿಸಲು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ನೀಡ್ತಾ ಇರಿ. ಅಪಾರ್ ಐಡಿ ಕಾರ್ಡ್ ಜೀವಮಾನದ ಐಡಿ ಸಂಖ್ಯೆಯಾಗಿದ್ದು, ಅದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡುತ್ತದೆ.
ಈ ಅಪಾರ್ ಐಡಿ ಕಾರ್ಡ್ ಇಂದ ಬಹಳಷ್ಟು ಉಪಯೋಗಕಾರಿಯಾಗಿದೆ ವೀಕ್ಷಕರೇ. ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಸುಲಭಗೊಳಿಸುತ್ತದೆ. ಶಾಲಾ ಕಾಲೇಜುಗಳು ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ದಾಖಲಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಕಾರ್ಡ್ ಅನ್ನು ನೀಡುತ್ತವೆ. ಅಪಾರ್ ಕಾರ್ಡ್ ನೋಂದಣಿ ಮಾಡಿದ ನಂತರ ವಿದ್ಯಾರ್ಥಿಗಳು ಅಪಾರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು. ಈ ಅಪಾರ್ ಕಾರ್ಡ್ ಅನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರೇ. ಆನ್ಲೈನ್ ನಲ್ಲಿ ಅಪಾರ್ ಕಾರ್ಡ್ ವಿಶಿಷ್ಟವಾದ 12 ಅಂಕಿಯ ಸಂಖ್ಯೆ ಹೊಂದಿರುತ್ತದೆ. ಇದನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಎಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ಅನುಕೂಲಕರವಾಗಿ ಸಂಗ್ರಹಿಸಬಹುದು. ಹಾಗಾದ್ರೆ ಆನ್ಲೈನ್ ನಲ್ಲಿ ಅಪಾರ್ ಐಡಿ ನೋಂದಣಿ ಹೇಗೆ? ಅಪಾರ್ ಐಡಿಗಾಗಿ ನೋಂದಾಯಿಸಲು ವಿದ್ಯಾರ್ಥಿಗಳು ಮಾನ್ಯವಾದ ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ವೀಕ್ಷಕರೇ, ನಿಮ್ಮ ಶಾಲೆಯಲ್ಲಿ ಹೇಗೆ ಹೆಸರಿರುತ್ತೋ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಹೆಸರಷ್ಟೆಲ್ಲ ವೀಕ್ಷಕರೇ, ನಿಮ್ಮ ಡೇಟ್ ಆಫ್ ಬರ್ತ್ ಇವೆಲ್ಲ ಮಾಹಿತಿಯನ್ನು ನೀವು ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಶಾಲೆ ದಾಖಲೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರಬೇಕಾಗತ್ತೆ. ಎಸ್ಪೆಷಲಿ ಸ್ಕೂಲ್ ನಲ್ಲಿ ಸ್ಯಾಟ್ಸ್ ಅಂತ ಇದೆ, ಸ್ಟೂಡೆಂಟ್ STS ನಲ್ಲಿ ಲಾಗಿನ್ ಆದ್ರೆ ನಿಮ್ಮ ಶಾಲಾ ದಾಖಲೆಯಲ್ಲಿ ಆನ್ಲೈನ್ ನಲ್ಲಿ ಯಾವ ರೀತಿ ಹೆಸರಿದೆ, ಒಂದು ಸ್ವಲ್ಪ ಡೆಮೋಗ್ರಾಫಿಕ್ ಎರರ್ ಇರಲಾರ್ದಂಗೆ ನಿಮ್ಮ ಹೆಸರು STS ನಲ್ಲಿ ಹೇಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಸೇಮ್ ಇರಬೇಕು. ಅವರು ಡಿಜಿಲಾಕರ್ ನಲ್ಲಿ ಖಾತೆಯನ್ನು ಸಹ ರಚಿಸಬೇಕು. ಅದನ್ನು ಈ KYC ಗಾಗಿ ಬಳಸಲಾಗುತ್ತದೆ. ಶಾಲೆಗಳು ಮತ್ತು ಕಾಲೇಜುಗಳು ಪೋಷಕರ ಒಪ್ಪಿಗೆಯನ್ನು ಪಡೆದ ನಂತರವೇ ತಮ್ಮ ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಕಾರ್ಡ್ಗಳ ನೋಂದಣಿಯನ್ನು ಪ್ರಾರಂಭಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಪಾರ್ ಐಡಿ ಮಾಡಬೇಕಾದ್ರೆ ತಮ್ಮ ಪಾಲಕರು ಅಥವಾ ತಂದೆ ತಾಯಿಯರು ಈ ಒಪ್ಪಿಗೆ ಕನ್ಸೆಂಟ್ ಫಾರ್ಮ್ ಮುಖಾಂತರ ಒಪ್ಪಿಗೆ ಪಡೆದೇ ಅಪಾರ್ ಐಡಿಯನ್ನು ಮಾಡಬೇಕಾಗತ್ತೆ. ಯಾವುದೇ ಸಮಯದಲ್ಲಿ ಪೋಷಕರು ತಮ್ಮ ಒಪ್ಪಿಗೆಯನ್ನು ಹಿಂಪಡೆಯಬಹುದು. ಒಂದು ವೇಳೆ ಪೋಷಕರಿಗೆ ಈ ಅಪಾರ್ ಐಡಿ ಮಾಡಲು ಇಷ್ಟ ಆಗದೇ ಇದ್ದ ಸಂದರ್ಭದಲ್ಲಿ ಅವರು ತಮ್ಮ ಒಪ್ಪಿಗೆಯನ್ನು ಹಿಂಪಡೆಯಬಹುದು. ಶಾಲೆಗಳು ಮತ್ತು ಕಾಲೇಜುಗಳು ಮಕ್ಕಳಿಗೆ ಫಾರ್ಮ್ಯಾಟ್ ಫಾರ್ಮ್ ಅನ್ನು ನೀಡಬೇಕು. ಅದನ್ನು ಪೋಷಕರು ಭರ್ತಿ ಮಾಡಿ ಸಲ್ಲಿಸಬೇಕು. ಪೋಷಕರ ಒಪ್ಪಿಗೆಯನ್ನು ಪಡೆದ ನಂತರ ಶಾಲೆಗಳು ಅಪಾರ್ ಐಡಿ ಕಾರ್ಡ್ ಅನ್ನು ರಚಿಸುತ್ತವೆ. ಮೋಸ್ಟ್ಲಿ ಎಲ್ಲ ಶಾಲೆಗಳಲ್ಲಿ ನೀವು ನೋಡ್ತಾ ಇರಬೇಕು, ಎಲ್ಲ ಶಿಕ್ಷಕರು ಈಗ ಅಪಾರ್ ಐಡಿ ಕಾರ್ಡ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಅದಕ್ಕಾಗಿ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಪಾಲಕರ ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ ಮತ್ತು ಎಲ್ಲ ಆಧಾರ್ ಕಾರ್ಡ್ ನಲ್ಲಿ ಹೇಗೆ ಹೆಸರಿದೆ ಈ ತರ, ಮತ್ತೆ ಕೆಲವೊಂದು ಶಾಲೆಗಳಲ್ಲಿ TC ಯನ್ನು ಇಶ್ಯೂ ಮಾಡಿ ಆಧಾರ್ ತಿದ್ದುಪಡಿಗೆ ಕೂಡ ಅವರು ಕಳಿಸ್ತಾ ಇದ್ದಾರೆ. ಅಪಾರ್ ಕಾರ್ಡ್ ಪ್ರಯೋಜನ ಏನು? ಹೌದು, ಈ ಅಪಾರ್ ಐಡಿ ಕಾರ್ಡ್ ಅಂತೂ ನಾವು ಮಾಡಿಸ್ತಾ ಇದ್ದೇವೆ, ಆದ್ರೆ ಇದರ ಪ್ರಯೋಜನವೇನು? ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳಿಗೆ ಜೀವಮಾನದ ಗುರುತಿನ ಸಂಖ್ಯೆಯಾಗಿದ್ದು ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಇದು ಒಂದು. ಅದಾದ ನಂತರ ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳ ಡೇಟಾವನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತದೆ. ಉದಾಹರಣೆಗೆ ಕಲಿಕೆಯ ಫಲಿತಾಂಶಗಳು, ಪರೀಕ್ಷೆಯ ಫಲಿತಾಂಶಗಳು, ವರದಿ ಕಾರ್ಡ್, ಆರೋಗ್ಯ ಕಾರ್ಡ್ ಮತ್ತು ಒಲಿಂಪಿಯಾಡ್ಗಳಲ್ಲಿ ಶ್ರೇಯಾಂಕದಂತಹ ಸಹಪಠ್ಯ ಸಾಧನೆಗಳು, ವಿಶೇಷ ಕೌಶಲ್ಯ ತರಬೇತಿಗಳನ್ನು ಪಡೆಯುವುದು ಇತ್ಯಾದಿ. ಅಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಬದುಕಿನಲ್ಲಿ ತಾನು ಮಾಡಿದಂತ ಸಾಧನೆಗಳು, ಫಲಿತಾಂಶ ಆಗಿರಲಿ, ಅವರ ಆರೋಗ್ಯ ಆಗಿರಲಿ, ಅಥವಾ ಯಾವುದಾದ್ರೂ ಒಲಿಂಪಿಯಾಡ್ಗಳಲ್ಲಿ ಸಾಧನೆ ಮಾಡಿದಾಗಲಿ, ಸಹಪಠ್ಯ ಸಾಧನೆಗಳಾಗಲಿ, ಅಥವಾ ವಿಶೇಷ ತರಬೇತಿ ಕೌಶಲ್ಯ, ಇವೆಲ್ಲ ಒಂದು ಡೇಟಾ ಬೇಸ್ ನಲ್ಲಿ ಸ್ಟೋರ್ ಆಗುತ್ತೆ. ಅದೇ ಅಪಾರ್ ಐಡಿ ಕಾರ್ಡ್ ಮುಖಾಂತರ ನೀವು ಪಡ್ಕೋಬಹುದು. ಅಪಾರ್ ಸಂಖ್ಯೆಯು ಶಾಲೆ, ಪದವಿ, ಕಾಲೇಜು, ಜೂನಿಯರ್ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲಾ ವಯೋಮಾನದ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಅಂದ್ರೆ ನಿಮ್ಮ ಎಜುಕೇಶನಲ್ ಡೇಟಾಬೇಸ್ ಕೂಡ ಅಲ್ಲಿ ಟ್ರ್ಯಾಕ್ ಮಾಡಬಹುದು. ಇದು ವಿದ್ಯಾರ್ಥಿಯ ಸಂಪೂರ್ಣ ಶೈಕ್ಷಣಿಕ ಡೇಟಾವನ್ನು ಒಳಗೊಂಡಿರುವುದರಿಂದ ವಿದ್ಯಾರ್ಥಿಯನ್ನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಒಂದು ವೇಳೆ ನೀವು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಲು ಬಯಸಿದಲ್ಲಿ ಈ ಅಪಾರ್ ಐಡಿ ಮೂಲಕ ನಿಮಗೆ ಬಹಳಷ್ಟು ಸುಲಭ ಆಗುತ್ತೆ. ಯಾಕಂದ್ರೆ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ಗಳು ಅಪಾರ್ ಐಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ದೇಶದ ಯಾವುದೇ ಭಾಗದಲ್ಲಿ ಹೊಸ ಸಂಸ್ಥೆಗೆ ಪ್ರವೇಶ ಪಡೆಯುವುದು ಸುಲಭವಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವೀಕ್ಷಕರೇ, ಭಾರತದಂತ ನೀವು ಎಲ್ಲಿ ಹೋದ್ರೂ ಈ ಅಪಾರ್ ಐಡಿ ಮೂಲಕ ನಿಮ್ಮ ಎಲ್ಲ ಪಿನ್ ಟು ಪಿನ್ ಮಾಹಿತಿ ಅಲ್ಲಿ ಲಭ್ಯ ಆಗುತ್ತೆ. ವಿದ್ಯಾರ್ಥಿಗಳು ಹೊರಗುಳಿಯುವುದನ್ನು ನಿಗಾ ಇಡಲು ಇದು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳು ಎಜುಕೇಶನ್ ನಲ್ಲಿ ಅವರು ಹೊರಗುಳಿದಿರ್ತಾರೆ,
ಇದನ್ನು ಟ್ರ್ಯಾಕ್ ಮಾಡಲು ಅಪಾರ ಐಡಿ ಕೂಡ ಸಹಾಯ ಮಾಡುತ್ತೆ. ಆದ್ದರಿಂದ ಸರ್ಕಾರವು ಅವರನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಮರು ಸಂಪರ್ಕಿಸಲು ಪ್ರಯತ್ನಗಳನ್ನು ಮಾಡಬಹುದು. ಇದು ಬಹಳಷ್ಟು ಮುಖ್ಯವಾದ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ನಾವು ನೋಡಬಹುದು ಶಾಲೆಗಳಲ್ಲಿ ಮಕ್ಕಳ ಕೊರತೆ ತುಂಬಾ ಇದೆ. ಅವರಿಗೆ ಮುಖ್ಯವಾಹಿನಿಗೆ ತರಲು ಈ ಅಪಾರ ಐಡಿ ಹೆಲ್ಪ್ ಕೂಡ ಬಹಳಷ್ಟಿದೆ. ಇದು ಸ್ಕಾಲರ್ಶಿಪ್ಗಳು, ಪದವಿಗಳು, ರಿವಾರ್ಡ್ಗಳು, ಇತರ ವಿದ್ಯಾರ್ಥಿಗಳ ಸಾಲಗಳನ್ನು ಒಳಗೊಂಡಂತೆ ಶೈಕ್ಷಣಿಕ ಡೇಟಾವನ್ನು ಡಿಜಿಟಲ್ ಕೇಂದ್ರೀಕರಿಸುತ್ತದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲ ಮತ್ತು ಅವರಿಗೆ ಸಿಕ್ಕಂತ ರಿವಾರ್ಡು ಮತ್ತು ಇನ್ನೂ ಹಲವಾರು ಅಂಶಗಳು ಡಿಜಿಟಲ್ ಆಗಿ ಒಂದು ಸೆಂಟ್ರಲೈಸ್ಡ್ ಮಾಡುತ್ತೆ ವೀಕ್ಷಕರೇ. ಅಪಾರ ಐಡಿ ನೇರವಾಗಿ ಎಬಿಸಿ ಬ್ಯಾಂಕ್ನೊಂದಿಗೆ ಲಿಂಕ್ ಆಗುತ್ತದೆ. ಎಬಿಸಿ ಬ್ಯಾಂಕ್ ಅಂದ್ರೆ ಎಬಿಸಿ ಅಂದ್ರೆ ಅದು ಆಲ್ಫಾಬೆಟ್ ಅಲ್ಲ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇರುತ್ತೆ. ಅಲ್ಲಿ ಅದರೊಂದಿಗೆ ಡೈರೆಕ್ಟ್ ಆಗಿ ಅದನ್ನು ಲಿಂಕ್ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಯು ಸೆಮಿಸ್ಟರ್ ಅಥವಾ ಕೋರ್ಸ್ ಅನ್ನು ಪೂರ್ಣಗೊಳಿಸಿದಾಗ ಕ್ರೆಡಿಟ್ಗಳು ನೇರವಾಗಿ ಎಬಿಸಿಯಲ್ಲಿ ಪ್ರತಿಫಲಿಸುತ್ತದೆ. ಈಗ ಪದವಿ ವಿದ್ಯಾರ್ಥಿಗಳು ತಮ್ಮ ಸೆಮಿಸ್ಟರ್ ಅನ್ನು ಮುಗಿಸಿದಾಗ ಅವರಿಗೆ ಈಗ ಕೆಲವು ಯೂನಿವರ್ಸಿಟಿಯಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಅವರಿಗೆ ಕ್ರೆಡಿಟ್ ಕೊಡ್ತಾರೆ. ಈ ಕ್ರೆಡಿಟ್ ಸಿಸ್ಟಮ್ ನಿಂದ ಡೈರೆಕ್ಟ್ ಆಗಿ ಎಬಿಸಿಯಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಇದು ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯವಾಗಿರುತ್ತದೆ. ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿ ಯಾವುದೇ ವಿಶ್ವವಿದ್ಯಾನಿಲಯ ಆಗಿರಲಿ ಅಲ್ಲಿ ಈ ಎಬಿಸಿ ಅಂತ ಏನು ಲಿಂಕ್ ಆಗಿರುತ್ತಲ್ಲ, ಅಲ್ಲಿ ಈ ಅಪಾರ ಐಡಿಯನ್ನು ಲಿಂಕ್ ಆಗಿರೋ ಕಾರಣ ಅಲ್ಲಿ ನಿಮ್ಮ ಯಾವುದೇ ದಾಖಲೆಗಳು ಅಂದ್ರೆ ನಿಮ್ಮ ಸೆಮಿಸ್ಟರ್ ಅಥವಾ ಕ್ರೆಡಿಟ್ ಅನ್ನು ಅಲ್ಲಿ ನೀವು ಕೇಂದ್ರೀಕರಿಸಿದಾಗ ಅದು ಎಲ್ಲ ಭಾರತದ ಎಲ್ಲ ಯಾವುದೇ ವಿಶ್ವವಿದ್ಯಾಲಯದಲ್ಲೂ ಮಾನ್ಯ ಆಗಿರುತ್ತೆ. ಅಪಾರ ಐಡಿ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಿದ ಕ್ರೆಡಿಟ್ ಸ್ಕೋರ್ ಅನ್ನು ಅವರ ಉನ್ನತ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳು ನಡೆಸುವ ಪ್ರವೇಶ ಪರೀಕ್ಷೆಗಳು ಕೂಡ ಬಳಸಬಹುದು. ಇದೊಂದು ಅಪಾರ ಐಡಿ ಕಾರ್ಡ್ನಿಂದ ವಿದ್ಯಾರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಇದು ವಿದ್ಯಾರ್ಥಿಯ ಹೆಸರು, ವಿಳಾಸ, ಹುಟ್ಟಿದ ದಿನಾಂಕ, ಲಿಂಗ, ಫೋಟೋ, ಕ್ರೀಡಾ ಚಟುವಟಿಕೆಗಳು, ಶಿಕ್ಷಣ ಸಾಲಗಳು, ವಿದ್ಯಾರ್ಥಿ ವೇತನಗಳು, ಪ್ರಶಸ್ತಿಗಳು ಇತ್ಯಾದಿ ಮಾಹಿತಿಯನ್ನು ಒಳಗೊಂಡಿದೆ. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅಪಾರ ಐಡಿ ಮೂಲಕ ರಚಿಸಲಾದ ಡಿಜಿಲಾಕರ್ ಖಾತೆಯನ್ನು ವಿದ್ಯಾರ್ಥಿಗಳು ಪಡೆಯುತ್ತಾರೆ. ಡಿಜಿಲಾಕರ್ ಅಂತ ಒಂದು ಆ್ಯಪ್ ಇರುತ್ತೆ ವೀಕ್ಷಕರೇ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಎಬಿಸಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಯಾವ ರೀತಿ ನೀವು ರಿಜಿಸ್ಟರ್ ಮಾಡಬೇಕನ್ನೋದು ನೋಡಿ ವೀಕ್ಷಕರೇ. ಅಲ್ಲಿ ವಿಡಿಯೋ ನೋಡಿದ್ರೆ ನಿಮಗೆ ಎಬಿಸಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅಪಾರ ಐಡಿ ಕಾರ್ಡ್ ಮೂಲಕ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರದಿಂದ ಸರ್ಕಾರಿ ಯೋಜನೆ ಪ್ರಯೋಜನಗಳನ್ನು ಕೂಡ ನೀವು ಪಡ್ಕೋಬಹುದು. ಶಿಕ್ಷಣ ಸಚಿವಾಲಯವು ಅಪಾರ ಕಾರ್ಡ್ನಲ್ಲಿ ಸಂಗ್ರಹವಾಗಿರುವ ಎಲ್ಲ ಮಾಹಿತಿಯನ್ನು ಸುರಕ್ಷಿತವಾಗಿರಿಸುತ್ತದೆ. ಅದರ ದುರುಪಯೋಗದ ಸಾಧ್ಯತೆ ಅಲ್ಪವಾಗಿರುತ್ತದೆ. ಇದು ಈ ಮಾಹಿತಿಯನ್ನು ಶೈಕ್ಷಣಿಕ ಬಳಕೆಗೆ ಮಾತ್ರ ಬಳಸುತ್ತದೆ. ಯಾವುದೇ ಬೇರೆ ಕಾರಣಕ್ಕೆ ಈ ಮಾಹಿತಿಯನ್ನು ಬಳಸಲ್ಲ. ಇದು ಕೇವಲ ಶೈಕ್ಷಣಿಕ ಮಾತ್ರ. ನಾವು ನೀಡಿದಂಥ ಮಾಹಿತಿ ಬಹಳಷ್ಟು ಸುರಕ್ಷಿತವಾಗಿ ಸರ್ಕಾರ ಅಂದ್ರೆ ಈ ಎಬಿಸಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆಯಲ್ಲ, ಇದು ಕೂಡ ಅಂದ್ರೆ ಅಪಾರ ಐಡಿ ಮೂಲಕ ನಾವು ಕೊಟ್ಟಂತ ಮಾಹಿತಿ ಎಲ್ಲ ಸುರಕ್ಷಿತವಾಗಿರುತ್ತೆ. ಹಾಗಾದ್ರೆ ಅಪಾರ ಐಡಿ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು? ಇಲ್ಲಿ ಹಂತ ಹಂತವಾಗಿ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಮೊದಲನೇ ಹಂತ ನೋಡೋದಾದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎಬಿಸಿ ಬ್ಯಾಂಕ್ ವೆಬ್ಸೈಟ್ಗೆ ನಾವು ಭೇಟಿ ನೀಡಬೇಕಾಗತ್ತೆ. ಹಂತ 2 ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸ್ಟೂಡೆಂಟ್ ಅನ್ನ ನಾವು ಆರಿಸ್ಕೊಳ್ಬೇಕಾಗುತ್ತೆ. ಇದು 2ನೇ ಹಂತ. 3ನೇ ಹಂತದಲ್ಲಿ ಡಿಜಿಲಾಕರ್ ಖಾತೆಯನ್ನು ರಚಿಸಲು ಸೈನ್ ಅಪ್ ಕ್ಲಿಕ್ ಮಾಡಿ ಮತ್ತು ಮೊಬೈಲ್ ವಿಳಾಸ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನು ನಾವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದಾದ ನಂತರ ಹಂತ 4ರಲ್ಲಿ ರುಜುವಾತುಗಳನ್ನು ಬಳಸಿಕೊಂಡು ಡಿಜಿಲಾಕರ್ ಖಾತೆಗೆ ಲಾಗಿನ್ ಮಾಡಬೇಕಾಗುತ್ತೆ. ಹಂತ 5ರಲ್ಲಿ ಕೆವೈಸಿ ಪರಿಶೀಲನೆಗಾಗಿ ಎಬಿಸಿಯೊಂದಿಗೆ ಆಧಾರ್ ಕಾರ್ಡ್ ವಿವರಗಳನ್ನು ಹಂಚಿಕೊಳ್ಳಲು ಡಿಜಿಲಾಕರ್ ನಿಮ್ಮ ಒಪ್ಪಿಗೆಯನ್ನು ಕೇಳುತ್ತದೆ. ಆಗ ನೀವು ಐ ಅಗ್ರಿ ಎಂದು ಆಯ್ಕೆ ಮಾಡಿ ವೀಕ್ಷಕರೇ. ಹಂತ 6ರಲ್ಲಿ ಶಾಲೆ ಅಥವಾ ವಿಶ್ವವಿದ್ಯಾಲಯದ ಹೆಸರು, ತರಗತಿ, ಕೋರ್ಸ್ ಹೆಸರು ಇತ್ಯಾದಿಗಳಂತ ಶೈಕ್ಷಣಿಕ ವಿವರಗಳನ್ನು ನೀವು ನಮೂದಿಸಬೇಕಾಗುತ್ತೆ. ಹಂತ 7ರಲ್ಲಿ ಫಾರ್ಮ್ ಅನ್ನು ಸಲ್ಲಿಸಿ ಮತ್ತು ಅಪಾರ ಐಡಿ ಕಾರ್ಡ್ ಅನ್ನು ರಚಿಸಲಾಗುತ್ತದೆ. ಇದು ನಮ್ಮ ಒಂದು ರಿಜಿಸ್ಟ್ರೇಷನ್ ಹಂತ. ಅದಾದ ನಂತರ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅಪಾರ ಐಡಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಕೂಡ ನಾನು ಹಂತ ಹಂತವಾಗಿ ಹೇಳ್ತೀನಿ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ಗೆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಂದ್ರೆ ಎಬಿಸಿ ಬ್ಯಾಂಕ್ ಅಂತ ಇದೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ಗೆ ನೀವು ಲಾಗಿನ್ ಆಗಿಬಿಟ್ಟು ಡ್ಯಾಶ್ ಬೋರ್ಡ್ನಲ್ಲಿ ಅಪಾರ ಐಡಿ ಕಾರ್ಡ್ ಡೌನ್ಲೋಡ್ ಅಂತ ಇರುತ್ತೆ. ಆಯ್ಕೆಯನ್ನು ಪತ್ತೆ ಮಾಡಿ ಮತ್ತು ಕ್ಲಿಕ್ ಮಾಡಿ. ಅಪಾರ ಕಾರ್ಡ್ ಪರದೆ ಮೇಲೆ ಕಾಣಿಸುತ್ತದೆ. ಡೌನ್ಲೋಡ್ ಅಥವಾ ಪ್ರಿಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಹಂತ 5ರಲ್ಲಿ ಅಪಾರ ಕಾರ್ಡ್ ಡೌನ್ಲೋಡ್ ಆಗುತ್ತದೆ. ಈ ಅಪಾರ ಕಾರ್ಡ್ ನೀವು ಡೌನ್ಲೋಡ್ ಆದಮೇಲೆ ಅದನ್ನು ನೀವು ಪ್ರಿಂಟ್ ತೆಗೆದು ಕಲರ್ ಪ್ರಿಂಟ್ ತೆಗೆದು ಅದನ್ನು ನೀವು ಲ್ಯಾಮಿನೇಟ್ ಮಾಡ್ಕೋಬಹುದು ಅಥವಾ ನಿಮ್ಮ ಒಂದು ಯಾವುದಾದ್ರು ಸ್ಮಾರ್ಟ್ ಕಾರ್ಡ್ ಕೂಡ ಕೆಲವೊಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಮಾಡಿಕೊಡ್ತಾರೆ. ಆ ಥರ ಮಾಡಿಕೊಂಡು ನಿಮ್ಮ
ಹತ್ರ ಇಟ್ಕೋಬೇಕಾಗತ್ತೆ. ಇಷ್ಟು ಹೇಳ್ತಾ ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ಇವತ್ತು ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದೇನೆ. ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಬಳಗದಲ್ಲಿ ಶೇರ್ ಮಾಡಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಮಾತ್ರ ಅಲ್ಲ, ಈ ಭಾರತದ ಎಲ್ಲ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕನ್ನಡ ಅರ್ಥವಾಗುವಂತ ಎಲ್ಲ ಜನತೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.